ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ ಎಲ್ಲರಿಗೂ ಶರಣಾರ್ಥಿ. ಏನಪ್ಪಾ ಬೆಂಗಳೂರೊಳಗ ಉತ್ತರ ಕರ್ನಾಟಕ ಭಾಷೆ ಮಾತಾಡಕತ್ತಾನ ಅಂತ ಅನ್ಕೊಂಡ್ರನ? ಬೆಂಗಳೂರೊಳಗ ಈಗ ಉತ್ತರ ಕರ್ನಾಟಕದಲ್ಲಿ ಬಾಳ್ ಚಲೋ ತುಂಬಿಟ್ಟಾರ. ಪಾಪ ಅವ್ರ ಪರಿಸ್ಥಿತಿ ನೋಡ್ಬಿಟ್ರೆ ಇಲ್ಲೇ ಕೂಲಿ ನಾಲಿ ಮಾಡ್ಕೊಂಡು ಅವ್ರ ಜೀವನ ಸಾಕ್ಸಕತ್ತಾರ. ಹುಬ್ಳಿಯಿಂದ ಬರ್ತಾರ, ಹಾವೇರಿಯಿಂದ ಬರ್ತಾರೆ, ಬೆಳಗಾವಿಯಿಂದ ಬರ್ತಾರೆ, ಎಲ್ಲೆಲ್ಲಿಂದನೋ ಬಂದಿರ್ತಾರೆ. ಆದ್ರೆ ಓಟ್ ಇಲ್ಲೇ ಹಾಕ್ತಾರೆ. ಆದ್ರೆ ಅವ್ರ ಪರಿಸ್ಥಿತಿ ನೋಡ್ಬಿಟ್ರೆ ನೀವು ಸಾಯೋ ಹೆಣ ಆಗೈತಿ. ಅವ್ರ ಜೀವನ ನೋಡ್ಬಿಟ್ರೆ ಕತೆ ಬೇರೆನೇ ಐತಿ. ನಾನ್ ಇಲ್ಲಿ ಬರ್ತೀನಿ, ಇಲ್ಲಿ ಬಂದು ನೋಡ್ತೀನಿ, ನನಗೆ ಗೊತ್ತಾಗ್ತೈತಿ. ಆದ್ರೆ ಹೊರಗಡೆ ಟಿವಿ ನೋಡೋರಿಗೆ ಇಲ್ಲಿನ ಪರಿಸ್ಥಿತಿ ಗೊತ್ತಾಗಲ್ಲ. ಅದನ್ನ ತೋರಿಸ್ಬೇಕಂತಾನೆ ನಾನು ಬಂದಿನಿ. ಏನ್ರಿ ನಿಮ್ ಪ್ರಾಬ್ಲಮ್ ಅನ್ಕೊಂಡು. ಈಗ ಏನ್ ನಿಮ್ ಪ್ರಾಬ್ಲಮ್ ಅಂತ ಕೇಳ್ಕೊಂಡು ನಾನು ನೆಲಮಂಗಲ ಕ್ಷೇತ್ರಕ್ಕೆ ಬಂದಿನಿ. ಇಲ್ಲಿನ MLA ಬಂದು ಶ್ರೀನಿವಾಸ್ ಬರ್ತಾರೆ. MLA ಶ್ರೀನಿವಾಸ್ ಇದ್ದಾರೆ. ಆದ್ರೆ ಶ್ರೀನಿವಾಸ್ ಅವರು ಏನ್ ಮಾಡ್ತಿದ್ದಾರೆ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಆಗೈತಿ. ಆಯ್ತಾ? ಪಾಪ ಇಲ್ಲಿನ ಪರಿಸ್ಥಿತಿ ಹದಗೆಟ್ಟು ಹೋಗ್ಬಿಟ್ಟೈತಿ. ಮೂಲಭೂತ ಸೌಕರ್ಯಗಳಿಲ್ಲ, ಮನೆ ಇಲ್ಲ. ಇಲ್ಲಿನ ಜನರ ಪರಿಸ್ಥಿತಿನ ನೋಡಿದ್ರೆ ಸಂಪೂರ್ಣವಾಗಿ ಎಕ್ಕೊಟ್ಟು ಹೋಗಿದೆ. ಆದ್ರೆ MLA ಮಾತ್ರ ಒಳ್ಳೆ ಬ್ರಾಂಡೆಡ್ ಬಟ್ಟೆ ಹಾಕೊಂಡು, ಬ್ರಾಂಡೆಡ್ ಕಾರಲ್ಲಿ, ಬ್ರಾಂಡೆಡ್ ಮನೆ ಒಳಗಡೆ ಬದುಕ್ತಾ ಇದ್ದಾರೆ. ಆಯ್ತಾ? ಅಂದ್ರೆ ಜನಪ್ರತಿನಿಧಿಗಳೇ ಹಾಗೆ. ಬಡವರಿಗೆ ಅವ್ರಿಗೆ ಬೇಕಾಗಿಲ್ಲ, ಬಡವ್ರ ಪರಿಸ್ಥಿತಿ ಬೇಕಾಗಿಲ್ಲ, ಬಡವ್ರ ಕಷ್ಟ ಬೇಕಾಗಿಲ್ಲ. ಒಟ್ಟಲ್ಲಿ ಅವ್ರ ಜೀವನ ಅವ್ರು ನೋಡ್ಕೊಂತವ್ರೆ, ಇವ್ರ ಜೀವನನು ಇವ್ರು ನೋಡ್ಕೊಂತಾರೆ. ಹಂಗೆ ಒಂದು ಹೇಳ್ತೀನಿ. ಈಗ ನಾನು ಬಂದಾಗ ಇಲ್ಲೊಬ್ರು ಫಿನಾನ್ಸ್ ಅವ್ರು ಬಂದಿದ್ರು, ಅವ್ರು ಮಾಡಿರೋ ಸಾಲ ಕೇಳಕ್ಕೆ. ಆದ್ರೆ ನಮ್ ಮುಂದೆ ಅವ್ರು ನಿಲ್ಲಕ್ಕಾಗ್ಲಿಲ್ಲ ಬಿಡಿ, ಹೋದ್ರು ಅತ್ಲೆ. ಅವ್ರು ಸಾಲ ಮಾಡ್ಕೊಂಡಿದ್ದಾರೆ. ಪರಿಸ್ಥಿತಿ ಅವ್ರು ಸಾಲ ತೀರ್ಸೋಕ್ಕೂ ಕೂಡ ಗತಿ ಇಲ್ಲ. ಕೂಲಿ ಮಾಡಬೇಕು. ಅವ್ರು ದುಡಿಯೋ ಜೀವನ ಇದೆಯಲ್ಲ, ಅದು ಕೆಟ್ಟ ಬದುಕು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸೊ ಈಗ ಅಲ್ಲಿರೋ ಜನರನ್ನ, ಅಲ್ಲಿರೋ ಪರಿಸ್ಥಿತಿನ ನಾನ್ ಹೇಳೋದಕ್ಕಿಂತ ಚಲೋ ಅವ್ರು ಹೇಳಿದ್ರೆ ಇನ್ನೂ ಚಲೋ. ಬನ್ನಿ ಅವ್ರನ್ನೇ ಮಾತಾಡ್ತಾ ಹೋಗೋಣ, ಏನಂತಾರೆ ಏನ್ ಕತೆ ಅಂತ. ಬಾಬಾ ಇಲ್ಲಿ ಏನ್ ನಿಮ್ಮ ಹೆಸರು? ಬನ್ನಿ ಆಚೆ ಬನ್ನಿ. ಗಂಗಮ್ಮರೇ, ಇದ್ಯಾಕೆ ಶೆಡ್ ಮನೆ ಕಟ್ಕೊಂಡಿರಿ? ಮನೆ ಇಲ್ಲನಾ ನಿಮ್ಗೆ? ಹಾ, ರೊಕ್ಕ ಎಷ್ಟು ಬಂದವು? ಸಿದ್ದರಾಮಯ್ಯ ನಾವು 2,000 ಬರ್ತೈತೆ. ಇಲ್ಲ ನಂಗ ಬರ್ತೈತೆ. ಟೈಮ್ ಬರ್ತೈತೆ. ಮನೆ ಬೇಕಾ 2,000 ರೊಕ್ಕ ಬೇಕಾ? ಮನೆ ಬೇಕು. ಗೊತ್ತಾಯ್ತು ಈಗ ಏನ್ ಮ್ಯಾಟ್ರ್ ಅಂತ. ವಿಷಯ ಏನು ಅಂತ ಗೊತ್ತಾಯ್ತಾ? 2,000 ರೂಪಾಯಿಗೆ ಕಾಸಿಗೆ ಆಸೆ, ಚಿಕ್ಕ ಕಾಸಿಗೆ ಆಸೆ ಪಟ್ರೆ ಮನೆ ಹಿಂಗಿರ್ತಾವ ನೋಡ್ರಿ. ಅದ್ ಯಾವ್ದಾರ ಆಗಿರ್ಲಿ, ಅದ್ ಯಾವ್ದೋ ಪಕ್ಷ ಆಗಿರ್ಲಿ, ಯಾರೇ ಆಗಿರ್ಲಿ. ಬಂದ್ರೆ ಶಾಸಂತ ಗುಡ್ಸಲಾಗ ಬದುಕಿದೆ, ಗುಡ್ಸಲಾಗ ಜೀವನ ಮಾಡ್ತಾ ಇದ್ದೀವಿ. ಹಿಂಗಾಗೋಗೈತ್ ಪರಿಸ್ಥಿತಿ. ಮತ್ತೆ ನಿಮ್ MLA ಏನ್ ಮಾಡಕತ್ತಾರ? ಏನ್ ಮಾಡ್ತಾರ? ಇಲ್ಲಿ ಬಂದಿಲ್ಲ, ನಿಮ್ ಕಷ್ಟ ಕೇಳಿಲ್ಲ. ಇದು ಗಂಗಮ್ಮನ್ ಕತೆ. ಅಯ್ಯೋ ಏಮ್ಮ, ಏನ್ ಹೆಸರ? ಕರಿಯಮ್ಮ, ಕುಂದ್ರಮ್ಮ. ಮನೆ ಇಲ್ಲ, ನೀರಿಲ್ಲ, ನೀರು ಸಿಗಂಗಿಲ್ಲ. ಮನೆಯ ಜೋಪಡಿ ಅದಾವ. ಗಂಗಮ್ಮ, ಬಾತ್ರೂಮ್ ನಿಮ್ ಹೆಸರೇನು? ಕರಿಯಮ್ಮ. ಕರಿಯಮ್ಮ. ಜಾಗ ಇಲ್ಲ, ಶೌಚಾಲಯ ಇಲ್ಲ. ಅದನ್ನ ನಕ್ಕೊಂಡೆ ಹೇಳ್ತಿಯಲ್ವಾ ಖುಷಿ ಖುಷಿಯಾಗಿ. ತಡ್ರಿ ನಾಚ್ಕೊಂಡ್ಬಿಟ್ರವ್ರ. ಮನೆಯಲ್ಲಿ ಕಾಲಲ್ಲಣ್ಣ ಸ್ವಲ್ಪ ಇದು ಮಾಡಿಲ್ಲ, ಮಾಡಿಸಿಲ್ಲ. ಹ್ಯಾಂಡಿಕ್ಯಾಪ್ಟಾ? ವಿಶೇಷ ಚೇತನರು. ಏನಿಲ್ಲ, ಅದು ದುಡ್ಡು ಬರ್ತಾ ಇಲ್ಲ. ನೀರಿನ ತೊಂದ್ರೆ ಐತಣ್ಣ. ಏನು ಸಿಗ್ತಾರ ನಮ್ಗೇನು? ರೊಕ್ಕ ಬಂದವ ಇಲ್ಲ? ರೊಕ್ಕ ಬಂದಿಲ್ಲ, ಸುಡುಗಾಡ ಬಂದಿಲ್ಲ. ಯಾಕ್ರಿ ಅಣ್ಣರ, ಯಾಕೆ ಹಿಂಗ್ ಕುಂತು ಬಿಟ್ಟಿರಿ? ನಿಮ್ ಏರಿಯಾ ಪ್ರಾಬ್ಲಮ್ ಕೇಳಕ್ ಬಂದೀವಿ ನಾವು. ನೀವು ಚೌಕಾಬಾರ ಆಡಕತ್ತೀರಿ, ಸ್ಲಿಪ್ಪರ್ ಎಲ್ಲ ದೇವ್ರ ಪಾದದ ಮುಂದೆನೆ ಬಿಟ್ಟಿರಿ. ಅಯ್ಯಯ್ಯೋ, ಎಲ್ಲ ಲೇಡೀಸ್ ಅಲ್ಲ, ನಮ್ ಜೀವನ ಹಾಳಾಗೋತ, ನಮ್ ಲೈಫ್ ಮುಗ್ದೋತ ಅಂತ ಬಾಯಿ ಬಡ್ಕೊಳಕತ್ತಾರ. ನೀವ್ ಯಾಕೆ ಹಿಂಗ್ ಕೂತೀರಿ? ನೀವು ಗಂಡಸ್ರೆಲ್ಲ ಹೋಗಿ ಪ್ರಶ್ನೆ ಮಾಡಬಾರ್ದಾ? ಕ್ಯಾಮ್ರಾ ಮಾಡ್ರಿ ಅನ್ಕಂಡ. ಅಲ್ಲೇ ಕ್ಯಾಮ್ರಾ ಮಾಡ್ರಿ. ಏನಣ್ಣ, ಏನ್ ನಿಮ್ ಹೆಸರು? ಅಣ್ಣಪ್ಪವ್ರ ಅಂತ. ಏನ್ ಮನೆಗಿನ ಕಟ್ಟಿಸ್ಕೊಟ್ಟಾರ? ಏನ್ ಪ್ರಾಬ್ಲಮ್ ಕ್ಲಿಯರ್ ಮಾಡ್ತಾರ ನಿಮ್ದು? ಏನ್ ಕತೆ? ಏನ್ ಮಾಡಕ್ ಕುಂತಾರ ನಿಮ್ MLA? ಅವ್ರನ್ನೇ ಕೇಳ್ಬೇಕು. MLA ಕೇಳ್ಬೇಕಂದ್ರೆ ಇವ್ರನ್ನ ಕೇಳ್ಬೇಕು. ಅವ್ರ ರೈಟ್ ಹ್ಯಾಂಡ್ ಅಲ್ರಿ MLA ನೀವು? ಏನ್ ಚೌಕಾಬಾರ ಆಡಕತ್ತೀರಣ್ಣ? ಟೈಮ್ ಪಾಸ್. ದುಡ್ಡು ಪಡ್ಡ ಕಟ್, ಪಗಾರ ಗಿಗಾರ ಕಟ್, ಏನೋ ಆಳ್ಗಿಲ್ ಮಾಡಕತ್ತೀರಿ ಹೆಂಗ್ರಿ? ಹುಷಾರು. ಮತ್ತ ನೋಡ್ರಿ, ನಿಮ್ದೇ ಅಲ್ರಿ ಮನೆ ಎಲ್ಲ? ಏನ್ ಕೆಲಸ ಮಾಡ್ತೀರಿ ಎಲ್ರು? ಏನ್ ವ್ಯಾಪಾರ? ಇವತ್ತು ಯಾಕೆ ಕುಂತೀರಿ? ಮಂಗಳವಾರ ಆದ್ರೇನು? ದುಡಿಯೋ ವಯಸ್ಸಲ್ಲಿ ರಜೆ ಯಾಕ್ರಿ? ಎಲ್ಲ 8 ದಿನ ದುಡಿತೀವಲ್ಲ, ಇವತ್ತಿನ ದಿನ ರಜೆ ತಗೊಳ್ಳೇಬೇಕು. ಅಲ್ಲ, ನೀವು ಕೆಲ್ಸಕ್ಕೆ ಹೋಗ್ತಿದ್ರೆ ರಜೆ ತಗೊಳ್ರಿ. ನೀವು ಮಾಡ್ತಾ ಇರೋದು ಬಿಸ್ನೆಸ್ ಅಲ್ರಿ. ಮತ್ತೆ
ಇವ್ರೇನೋ ಬಾಳ ಅವಾಗಲೇ ಬಂದು ಅವಾಜ್ ಹಾಕಿರಪ್ಪ. ಯಾರಿಗೆ ಎಲ್ಲಿಗೆ ರಾಜ್ಯಾಧ್ಯಕ್ಷರು ಇವರು? ಅಲ್ರಿ, ಅವ್ರ ಹೆಸರೇನ? ರಾಮಸ್ವಾಮಿ ಅವರೇ, ಒಂದ್ ನಿಮಿಷ ತಳ್ರಿ, ಒಂದ್ ನಿಮಿಷ. ನಿಮ್ ಪ್ರಾಬ್ಲಮ್ ಕ್ಲಿಯರ್ ಮಾಡ್ಬೇಕಾ ಬೇಡ? ಬೇಡ. ಯಾಕೆ? ಏನ್ ಕ್ಲಿಯರ್ ಆಗೈತಿ? ನೀವು ಇಲ್ಲೂ ಸಲ ಪ್ರಶ್ನೆ ಕೇಳಿದ್ರಪ್ಪ ಅಂದ್ರೆ ಆನ್ಸರ್ ಹೇಳಕ್ಕೆ ನನಗೆ ಗ್ಯಾರಂಟಿ ಐತೆ. ಕರೆಕ್ಟ್ ಆಗಿ ಪ್ರಶ್ನೆ ಕೇಳಿ ಆನ್ಸರ್ ನಾ ಹೇಳ್ತೀನಿ. ಏನ್ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್ಸ್? ನಿಮ್ ಸಮಸ್ಯೆಗಳದಾವೇನ್ ಹೇಳ್ರಿ? ಈಗ ಒಂದ್ ನಿಮಿಷ, ಕರೆಕ್ಟ್ ಪ್ರಶ್ನೆ ಹೇಳ್ರಿ ಇದು. ನಮ್ಮ ಮೇಲೆ ಕೀರೋ ದೊಡ್ಡವರು. ಅವ್ರು ಮಾತಾಡ್ತಿಲ್ಲ ಅಂದ್ರೆ ಯಾಕೋ ಭಯ ಪಡ್ತಾರ. ಅವ್ರೇನೋ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಾರ, ಏನೋ ಅಡ್ಜಸ್ಟ್ಮೆಂಟ್ ಐತಿ, ರಾಜಕಾರಣಿಗಳ ಜೊತೆ ಏನೋ ಅಡ್ಜಸ್ಟ್ಮೆಂಟ್ ಐತಿ. ಅದಕ್ಕ ಮಾತಾಡ್ತಿಲ್ಲ ಅಲ್ಲರಿ. ಮನೆ ಇಲ್ಲ, 40 ವರ್ಷ ಆತ, ಚರಂಡಿ ಇಲ್ಲ, ನೀರಿಲ್ಲ, ಹೆಂಗಸ್ರೆಲ್ಲ ಬೇಜಾರ್ ಮಾಡ್ಕೊಳಕತ್ತಾರ. ಏನ್ ಮಾಡಕತ್ತೀರಿ ನೀವೆಲ್ಲ? ಏನ್ ನಿಮ್ ಹೆಸರು? ಮಂಜು. ಏನ್ ಕೆಲಸ ಮಾಡ್ತೀರಿ? ಚೇರ್ ವ್ಯಾಪಾರ. ಏನ್ ಮನೆಗಿನ ಬೇಡ ಏನು? ಹೆಣ್ಮಕ್ಳದಾರ, ಶೌಚಾಲಯ ಇಲ್ಲ, ಹೌದಿಲ್ಲ ಬ್ರದರ್? ಹೌದಿಲ್ಲ. ಈಗ ಒಂದ್ ಕೇಳ್ರಿ, ಈಗ 40 ವರ್ಷದಿಂದ ಇಲ್ದಿರೋದು ಈಗ 4 ದಿನದಲ್ಲಿ ಬರ್ತೈತನ? ಮತ್ತೆ ಈಗ ನಮ್ಮೂರ್ ಚಿಕ್ಕಮಂಗ್ಳೂರು, ನಾನ್ ಯಾಕೆ ಇಲ್ಲಿ ಬಂದು ನಿಮ್ ಪ್ರಾಬ್ಲಮ್ ಕೇಳ್ಬೇಕ? ನನಗೇನ್ ಬಂದಿರೋದು? ಹೌದಾ? ಇವ್ರು ಹಿಂಗೆಲ್ಲ ಅಡ್ಡ ಹಾಕಿದ್ರೆ ಹೆಂಗೆ? ಆಫ್ ಯಾಕೆ ಮಾಡ್ಬೇಕು? ನಾ ಆಫ್ ಮಾಡಕ್ ಇದನ್ನ ತಗೊಂಡ್ ಬಂದಿರೇನಾ? ನಿಮ್ ಪ್ರಕಾರ ಇದು ಇಲ್ಲಿ ಸಲ್ಲದು. ಆಫ್ ಮಾಡ್ರಪ್ಪ, ಆಫ್ ಮಾಡ್ರಿ. ಹೇಳಿ. ಇದು ಬರೀ ಆಡಿಯೋ ಅಷ್ಟೇ, ನನಗ್ ಕೇಳ್ಬೇಕಲ್ಲ? ನನಗ್ ಕೇಳಲ್ರಿ. ಶಾಲನವರು ಬಂದೋದಕ್ಕೆ ಸಾರ್ವಜನಿಕರ ಒಂದು ತೊಂದರೆನ ಮಾಡಕ್ಕೆ ಒಂದಿದ್ದು ಒಪ್ಕೊಳ್ತೇನೆ ನಾನು. ಆಯ್ತಾ? ಇಲ್ಲಿ ಆಗ್ತಿರೋ ಕೆಲಸ ಏನು, ಆಗ್ತಿರೋ ಕೆಲಸ ಏನು, ಅದನ್ನ ನೀವು ಅಬ್ಸರ್ವ್ ಮಾಡ್ಬೇಕು. ಆಗ್ತಿರೋ ಕೆಲಸ ಇದೆ, ಆಗದಿರೋ ಕೆಲಸ ಅಷ್ಟೇ ತೋರ್ಸೋದು. ನಾವ್ ಹೊರಡ್ತೀನಿ ಬಿಡ್ರಿ ಅಣ್ಣ. ನಾ ಅಬ್ಸರ್ವ್ ಮಾಡಕತ್ತೀನಿ, ನೀ ಇಲ್ಲೇ ಏನೋ ಮಾತಾಡಕತ್ತಿಲ್ಲ ಅಂದ್ರೆ ಮತ್ತೆ ನಾನೇ ಯಾಕೆ ಮಾತಾಡ್ಲಿ? ಬರ್ರಿ, ನಾವು ಬೇರೆ ಊರಿಂದ ಬಂದು ನಿಮ್ ಪ್ರಾಬ್ಲಮ್ ಕೇಳೋಣ ಅಂತ ಬಂದೀವಿ. ನೀವು ಇಲ್ಲಿ ಕುತ್ಕೊಂಡು ಇದು ಮಾಡ್ರಿ ನೀವು. ನಮಗೇನ್ ಬಂದಿರೋದಂತ ತೀಟೆ? ಎಲ್ಲಿ ಹೊಂಟವ? 4-5 ಕೊಡ ತಗೊಂಡ ನೀರ ಎಲ್ಲಿ ಬರಕತ್ತಾವ ನೀರು? ಬೇಸಿಗೆ ನೋಡ್ರಿ ಶಿವಣ್ಣ, ಗಂಡಸ್ರೆಲ್ಲ ಕುಂತ್ಕೊಂಡು ಆಟ ಆಡಕತ್ತಾರ, ಹೆಂಗಸ್ರು 4-5 ಕೊಡ ತಗೊಂಡು. ಬಹಳ ಬೇಜಾರಾಗ್ತ ನನಗೆ ಇದ್ರ ಬಗ್ಗೆ ಮಾತಾಡಕ್ಕೆ. ಇದು ಪುರುಷ ಪ್ರಧಾನ ರಾಜ್ಯನ, ಅದು ಸೆಕೆಂಡ್ರಿ. ಇವ್ರು ನೋಡ್ರಿ, 1, 2, 3, 4, 5 ಕೊಡ ಒಬ್ರೇ ಎತ್ಕೊಂಡು ಹೋಗ್ತಾರೆ. ನೀವು ಒಬ್ರೇ ಯಾಕ? ನೀವು ಒಬ್ರೇ ತುಂಬ್ಕೊಂಡು ತಗೋಬೇಕಲ್ಲ. 2 ತಂಗಿ, ಅದು ಕೂಡ ಲೇಡಿ. ನೋಡಿ, ಹಿಂಗಾದ್ರೆ ಹೆಂಗ್ರಿ? ಅವ್ರು ಬಿಸ್ನೆಸ್ ಮಾಡ್ತಾರ, ದುಡಿತಾರ. ಹೌದು, ಇವತ್ತು ರಜೆಲಿದ್ದಾರೆ, ಕುತ್ಕೊಂಡು ಆಟ ಆಡ್ತಾರೆ, ಇಲ್ಲ ಅಂತ ಹೇಳಲ್ಲ. ಸಣ್ಣ ಪುಟ್ಟ ಹೆಲ್ಪ್ ಮಾಡ್ಬೇಕಲ್ಲ ಮನೇಲಿದ್ದಾಗ. ಮಾಡಲ್ಲ. ನಾವು